ಅಂತೀರ? ಸರ್ಕಾರದ ಮನೆ ಬಿಟ್ಟು ಬರಬೇಕಾಗ್ತದೆ, ಹೊರಗಿದ್ದಾರೆ ಅಲ್ವಾ, ಅಲ್ಲೇ ಕೊಟ್ಟಿದ್ದಾರೆ ಅವ್ರಿಗೆ. ಅದನ್ನು ದೊಡ್ಡ ಇಶ್ಯೂ ಮಾಡಿದ್ರಿ. ಆಮೇಲೆ ಸಾರಾಯಿ ಇಶ್ಯೂ ಅಂತ ದೊಡ್ಡ ಇಶ್ಯೂ ಮಾಡಿದರು. ಆ ಸಾರಾಯಿ ಇಶ್ಯೂಗೆ ಇಡಿ ಬೆನ್ನಾಯಿತು. ಇವತ್ತು ಇಡಿ ಯಾವುದು ಅವತ್ತು ಮುಖ್ಯಮಂತ್ರಿನ ಹಿಡಿತು, ಉಪಮುಖ್ಯಮಂತ್ರಿನ ಹಿಡಿತು, ಅನೇಕರೆಲ್ಲ ಮಂತ್ರಿಗಳನ್ನ ಹಿಡಿದು ಹಾಕಿತು ಒಳಗೆ. ಇವರೆಲ್ಲರೂ ಸಾರಾಯಿ ಸ್ಕ್ಯಾಂಡಲ್ದಲ್ಲಿದ್ದಾರೆ ಅಂತಾರೆ. ಅವರಿಗೆಲ್ಲ ಇವತ್ತು ಶಿಕ್ಷೆ ಆಯಿತಾ? ಅದೇ ನೆಲೆಯಲ್ಲಿ ಇನ್ನೂ ಅನೇಕ ಕೇಸುಗಳು ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು ಅದನ್ನೆಲ್ಲ ಉದಾಹರಣೆ ತೆಗೆದುಕೊಂಡ ಮಮತಾ ಬ್ಯಾನರ್ಜಿ ಅವರು ಪೂರ್ಣ ಪ್ರಮಾಣದ ಈ ಒಂದು ಹೋರಾಟವನ್ನು ಮುಂದುವರಿಸಿದ್ದಾರೆ. ಆ ಹೋರಾಟಕ್ಕೆ ಎಷ್ಟು ಸಿಗ್ತದೋ ಇಲ್ಲೋ ಗೊತ್ತಿಲ್ಲ. ಬಟ್ ಒಂದು ಥಿಂಗ್ ಏನಪ್ಪ ಅಂದರೆ, ಇಲ್ಲ ಇನ್ನೂ ಈ ದೇಶದಲ್ಲೇ ನ್ಯಾಯಾಂಗದ ಮೇಲೆ ಒಂದಿಷ್ಟು ವಿಶ್ವಾಸ ಅದ ಅನ್ನೋದು ಕಂಡು ಬರ್ತಾ ಇದೆ. ಯಾಕಂದರೆ ಇವತ್ತಿನ ಎಲ್ಲ ವ್ಯವಸ್ಥೆಯ ಹೆಚ್ಚುಕಡಿಮೆಲ್ಲ ಸ್ವಾಯತ್ತ ಸಂಸ್ಥೆಗಳು ಸರ್ಕಾರದ ಪರ, ಅದರಲ್ಲೂ ರಾಜಕೀಯ ಮಾಡ್ತಾ ಇದ್ದಾವೆ ಅನ್ನೋಂಥ ಆರೋಪ ಹೆಚ್ಚಾಗ್ತದೆ. ಒಂದು ಕಾಲಕ್ಕೆ ಕಾಂಗ್ರೆಸ್ಸಿನ ಸಮಯದಲ್ಲೇ CBIಗೆ ಕಾಂಗ್ರೆಸ್ ಗಿಳಿ ಅಂತ ಕರಿತಾಯಿದ್ರು. ಆದರೆ ಭ್ರಷ್ಟಾಚಾರ ಹೆಚ್ಚಿತ್ತು. ಭ್ರಷ್ಟತೆಗೆ ತಮ್ಮ ವಿಚಾರಗಳು ಬಂದ್ ಮಾಡ್ತಾಯಿದ್ರು, ಏನೋ ಮಾಡ್ತಾಯಿದ್ರು ಈ ಒಂದು CBI. ಇವತ್ತು ಹಾಗಿಲ್ಲ, ಪೂರ್ಣ ಪ್ರಮಾಣದಲ್ಲಿ ಸರ್ಕಾರದ ಪರವಾಗಿ ಕೆಲಸ ಮಾಡೋದ್ರಿಂದಾಗೆ ಇವು ಎಷ್ಟು ಮಟ್ಟಿಗೆ ಸರಿ, ಅಲ್ಲಿ ಗಿಳಿಯಾಗಿದ್ದು ಇದು ಏನಾಗಿದೆ ಇವತ್ತು ಅನ್ನೋದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಎದುರಾಳಿಗಳು. ಒಟ್ನಲ್ಲಿ ಈ ನಡೆದ ಇಡೀ ಇಲೆಕ್ಷನ್ ಸಮಯದಲ್ಲಿ ಅಷ್ಟೇ ಆಗಿ ಬರ್ತದೆ. ಸಂದರ್ಭದಲ್ಲೇ ಈ ಒಂದು ರಾಜಕೀಯ ನಾಯಕರಿಗೆ ಯಾಕೆ ಶಾಕ್ ಕೊಡೋದಿಲ್ಲ, ಯಾಕೆ ಅವರ ಏನಪ್ಪ ಅಂದ್ರೆ ಅವ್ಯವಹಾರಗಳನ್ನ ಹೊರಗೆ ಹಾಕಿ ಶಿಕ್ಷಿಸೋಕೆ ಮುಂದಾಗೋದಿಲ್ಲ? ಮನಿ ಲಾಂಡ್ರಿಂಗ್ ಆ ಸಂದರ್ಭದಲ್ಲಿ ಮಾಡೋದಿಲ್ವ ಇವರು? ಕೇವಲ ಎಲೆಕ್ಷನ್ ಸಂದರ್ಭದಲ್ಲಿ ಮಾತ್ರ ತೆಗೆಯುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ವಿರೋಧ ಪಕ್ಷಗಳ ಪ್ರಶ್ನೆ. ಇದಕ್ಕೇನಂತೀರಿ ಮೋದಿಜಿಯವರ ಮತ್ತು ಈ ಇಡಿ ಡೈರೆಕ್ಟರ್ ಅವರು ಅಂತ ಹೇಳ್ತಾ, ಇದು ನಿಮಗೆಲ್ಲ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬಾರ್ದು. S60 ನ್ಯೂಸ್ ಅಂತ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.